ಅದಕ್ಕ ತಮ್ಮ ಈ ಜಗದಾಗ ತಾಯಿ ಬಾಳ ಕನಿಷ್ಠ ಹೇತಿನ ಬಾಳ ಶ್ರೇಷ್ಠ ಅನ್ನೋ ಮಂದಿ ಬಾಳದ ಕರೇನೆ ಅದು ಮಾತಾ ನೀನು ಹೇತಿ ಪಾಡ್ತೀನಿ ಹೌದು ಜಗದಾಗ ಹೆಂತಿನೇ ಬಾಳ ಶ್ರೇಷ್ಠ ಹೇತಿ ಶ್ರೇಷ್ಠ ನಿನ್ನ 100 ಹೇಳಿಕೆ ಮಾಡಿ ಬರ್ತೀವಿ ಮೈ ತುಂಬಾ ಗುಲಾಲ ಬಂದ್ರೆ ಹಚ್ಚಿರ್ತಾರ ಹೌದು ಅರ್ವಿ ಹೋದಾಕ ಕೇಳ್ತಿ ಹತ್ತದ ಕೂತ ಬೆನ್ನು ತಿಕ್ಕ ಕೇಳ್ತಿ ಬಿಸಿ ಬಿಸಿ ಊಟಕ್ಕೆ ಮಾಡಿಕೊಳ ಕೇಳ್ತಿ ಮನೆ ಹಾಕಿ ಟಾಟಾರಿ ಮಾಮ ಅಂತ ನಾನು ಹೇಳ್ತಿ ಅವಕ್ಕ ಹೆಣ್ಣು ಶ್ರೇಷ್ಠ ತಿನ್ನ ಅದಕ್ಕ ತಮ್ಮ ತಾಯಿ ಹೆಂಗ ಶ್ರೇಷ್ಠ ಕೇಳು ಹೆಂಗ್ ಶ್ರೇಷ್ಠಪ್ಪ ಯಾವ 9 ತಿಂಗಳು 9 ದಿನ ನೀನು ಹೊಟ್ಟೆ ಒಳಗ ಇಟ್ಕೊಂಡು ಅದು ನೀ ಧರಣಿಗೆ ಬರೋದ ತಾಯಿಗೆ ಎಷ್ಟು ತ್ರಾಸ ಸಿಗತಿ ಗೊತ್ತೇನ ಎಷ್ಟು ತ್ರಾಸ ತಗೊಂಡ್ ಅರ್ಧ ನನ್ನ ತಾಯಿ ಸಾವಿರಾರು ಕೊಡತ್ತ ತ್ರಾಸ ತಾಯಿಗೆ ತಮ್ಮ ಏನಾದ್ರು ತ್ರಾಸ ತಗೊಂಡ್ ಹಣೆ ಫೋನ್ ಮಾಡಿ ಹೇಳಿಲ್ಲ ಮೆಸೇಜ್ ಕಳಿಸಿನ ಹಣೆ ಊಟ ಹುಟ್ಟಿದ ತವ್ರ ಮನೆ ಕೊಬ್ಬರಿ ಬೆಲ್ಲ ತಿನ್ನೋ ಆಸೆಕ ಮೌನ ಅದಕ್ಕ ತಮ್ಮ ಅದಕ್ಕ ತಮ್ಮ ನೀ ಹುಟ್ಟಿದರಿಗೆ ಬಂದ ಏನಾಯ್ತು ತಾಯಿ ನನ್ನ ತೊಟ್ಟಲೆ ಹಾಕಿ ಊಟ ಕೊಟ್ಟೆವು ಅಂಗಳದೊಳಗ ಅವಾಗ ತಮ್ಮ ನೀ ತೊಟ್ಟಲೆಯಾಗಿ ಎಷ್ಟಿಗೆ ಮಾಡ್ಕೊಂಡಿದ್ದಿ ಅವ ತಾಯಿ ತನ್ನ ಕೈಯನ್ನೇ ರೊಟ್ಟಿನ ಸರಿಸಿ ಹೆಚ್ಚು ಹಾಲು ಕುಡಿಸೋಳು ನಿಚ್ಚ ಅದನ್ನ ನೋಡಿ ಮಾತಾಡು ಸಣ್ಣ ಬಂದಿರ್ಬೇಕು ಈಗ 3 ಕಿಲೋಮೀಟರ್ ಜಾತ್ರೆ ಪಂಡ್ರಾಪುರ ರೋಡ್ ಇರೋದು ಎಲ್ಲಿ ಜಾತ್ರೆ ಚರಿಗೆ ತಗೊಂಡು ಅದಕ್ಕ ತಮ್ಮ ಬೇಕಾದ್ರೆ ತಂಗಿ ಒಟ್ಟ ಹೇಳ್ತೀನಿ ಶ್ರೇಷ್ಠ ತೊಲಿತು ನನಗ ಜಾನಪದ ಪರಿಗಳಿರ್ತಕ್ಕಂಥವ್ರು ತಾಯಿ ಮೇಲೆ ಒಂದು ಜಾನಪದ ಬರ್ದಾರ ಏನು ತಿಳಿಬಾರು ಏನು ಬರ್ದಾರ ಕೇಳು ಹೇಳ್ರ ದುಡ್ಡು ಕೊಟ್ಟರೆ ಕಾಣಿಸುತ್ತೈತಿ ಈ ಜಗದಲ್ಲಿ ತಾನು. ದುಡ್ಡು ಕೊಟ್ಟರೆ ಕಾಣಿಸುತ್ತೈತಿ ಈ ಜಗದಲ್ಲಿ ತಾನು. ಹಡದ ತಾಯನ ತಿಳ್ಕೊಂಡ ಮ್ಯಾಗ ಮತ್ತೆ ಬರುವಳೇನು ತಾಯಿ ಮರಳಿ ಬರುವಳೇನು ತಮ್ಮ ಮತ್ತೆ ಬರುವಳೇನು. ತಾಯಿ ಮ್ಯಾಗ ಇಟ್ಟ ಬರ್ದಾರ್ತ ಮಾಡ್ರಿ ನೀವು ಹೆಂಡತಿ ಮ್ಯಾಗೂ ಬರ್ದಾರ ಜಾನಪದ ಕಲಾವಿದರು ಹೆಂಗ ಹೇಳ್ರಲ್ಲ ಮತ್ತೊಂದು ಹೇಳ್ತೇನೆ ಮಾಡ್ಕೊಂಡೆ ಬಂದಾರ ಮಕ್ಕಳು ಬೀಳುತ್ತಾರೇನು ಎಲ್ಲ ಮಕ್ಕಳು ಬೀಳುತ್ತಾರೇನು ಅಲ್ಲೋ ನೀ ಇಟ್ಟಾಕೊಳ್ಳಕತ್ತಿ ಹೆಚ್ಚ ಗಂಡ್ರ ಸತ್ತ ಮತ್ತೆ ಹೋಗ್ತಾರೆ ಯಾರು ನಾವು ತರತ್ ಮಾಡಿದ್ವಿ ಅದಕ್ಕ ತಮ್ಮ ಏಟಿ ಸತ್ರ ಒಂದು ತರ್ಲಾಕ್ ಬರ್ತೈತಿ 2 ತರ್ಲಾಕ್ ಬರ್ತೈತಿ 3 ತರ್ಲಾಕ್ ಬರ್ತೈತಿ ಆಗ ಫಸ್ಟ್ನೇ ಗಾಡಿ ಹಂಗ 2ನೇ ಗಾಡಿ ಬರಂಗಿಲ್ಲ ಅದು ಅದಕ್ಕ ತಮ್ಮ ಲೆಕ್ಕದೇವ ಹೆಂಡ್ರಂದ್ರೆ ಬಂಗಾರ ಇದ್ದಂಗ ಅದೇ ತಂಗಿ ಅದಕ್ಕ ತಮ್ಮ ಅದು ನೀ ಹುಟ್ಟಿಯ ಧರಣಿಗೆ ಬಂದ್ಬೇಕು ತಾಯಿ ಒಂದು ಜೋಗುಳ ಹಾಡ್ಯಾಳ ಮತ್ತೆ ನಾನು ತಾಯಿ ಕೆಲಸ ಇಲ್ಲ ಏನ ಹಾಡ್ಯಾಳ ಕೇಳು ಹೇಳ್ದ ಆಡಿ ಬಾನನ ಕಂದ ಅಂಗಾಲ ತೊಳೆಯನ ಹೌದೌದು ಆಡಿ ಬಾನನ ಕಂದ ಅಂಗಾಲ ತೊಳೆಯನ ತೊಳೆದೇನ ಟೇ
ಅದಕ್ಕ ತಮ್ಮ ಬೇಕಾದ ಹೇಳ್ತಂಗೆ ತಾಯಿ ಗುಣ ಅಂದ್ರೆ ಹೇಸಿದ್ದಂಗ, ಯಾಕೋ ಗಂಡ್ರ ಗುಣ ಅಂದ್ರೆ ಬಂಗಾರ ಇದ್ದಂಗ. ಅದಕ್ಕ ತಮ್ಮ ನಿನಗೊಂದು ಲಾಸ್ಟ್ ಫೈನಲ್ ಕ್ವಶನ್ ಯಾವ್ದಪ್ಪ ಅಂತಂದ್ರೆ ಲಾಸ್ಟ್ ಅಲ್ಲ ಒಂದೇ ಒಂದು ಮಾತು ಕೇಳ್ತೀನಿ. ಹೆಂಡ್ರ ಶ್ರೇಷ್ಠದಲ್ಲಿ ಉಂಡಾರು ಪದಮಗೊಂಡ ಇಬ್ರು ಹೆಂಡ್ರ ಅದ. ಜಿಂಕಾದೇವಿ ಚುಮ್ಲಾದೇವಿ ಶಂತ ಮಾಳಿಂಗ್ರ ಇಬ್ರು ಹೆಂಡ್ರ ಅದ. ಯಾರು? ಈರಮ್ಮ ಶರಣಿ ಮತ್ತು ಲಕ್ಷ್ಮೀ ದೇವಿ. ಇದು ಅಲ್ಲದೆ ಮುಗುಳು ಕೋಡಿ ಎಲ್ಲಪ್ಪ ಮಹಾರಾಜರು ಇಬ್ರು ಹೆಂಡ್ರ ಆದ್ರು. ಸೃಷ್ಟಿಕರ್ತ ಭಗವಾನ್ ತೇರಿ ಮ್ಯಾಗ ಅದಲ್ಲ, ಅವನಿಗೂ ಯಾವ್ದದ ಗಾಡಿ. ಗಂಗಾನ ತಲೆಗೆ ಇಟ್ಕೊಂಡನ, ಪಾರ್ವತಿನ ತೊಡೆ ಮ್ಯಾಗ ಕುಂದಿಸ್ಕೊಂಡನ. ನೀ ಎಲ್ಲಿ ಕುಂದಿಸ್ಕೊಂಡಿ? ಅದಕ್ಕ ತಮ್ಮ ಲಾಸ್ಟ್ ಫೈನಲ್ ಕ್ವಶನ್ ಕೇಳ್ತೀನಿ ನಿನಗ. ನೀ ಹುಟ್ಟಿ ಧರಣಿಗೆ ಬಂದ್ಬಿಡ್ತ ಏನಾಯ್ತು? ನನ್ನ ತಾಯಿಯಲ್ಲಿ ಹಾಲು ಕೊಡಬೇಕು ದೊಡ್ಡವಿಗೆ. ಏನು ನಿನ್ನ ಎತ್ತಿಗೆ ಹಾಲು ಕೊಡ್ಬೇಕು ದೊಡ್ಡವಿಗೆ? ಯಾರು ಕುಡ್ದೇವ ಮುಷ್ಯ ಕರೆಯೋ. ಹೊಟ್ಟಿದ 3 ದಿನ ಸಕ್ರೆ ನೀರ್ ಹಾಕ್ಯಾರ ನಮಗ. ಹೇಳ್ತಮ್ಮ ಯಾರು ಕುಡ್ದಿ? ನಂದಿನಿ ಪಾಕಿಡದ ನಾಲ್ ರಬ್ಬರ್ ಮನೆ ಹಾಕಿ ಬಾಯಾಗಿಟ್ಟಾರಂದೆ. ದಿಮ್ಮಿಗೆ ಮುಟ್ಟಿ ಯಾರು ಕುಡ್ದಿ? ಯಾರು ಕುಡ್ದೇವ? ಸ್ವಲ್ಪ ತಾಯಿ ಕುಡ್ದಾವ ಅನ್ನತ್ರಿ ಮುಷ್ಯ. ಈಗ ಯಾರು ಶ್ರೇಷ್ಠತಿ? ಅವ್ರು ಶ್ರೇಷ್ಠಲ್ಲ. ಅದಕ್ಕ ತಮ್ಮ ತಾಯಿನಕ್ಕಿ ಬಹಳ ಶ್ರೇಷ್ಠದವ ಇರ್ಲಿ. ಮುಂದಿನ ಸಂದಿಗೆ ಚಾಲೆ ಪಲ್ಲ ಪಲ್ಲ ಗಟ್ಟಿ ಒಳಗ ಪಲ್ಲ ಪಲ್ಲ ಹಾಡು ಹೇಳ್ರಲ್ಲ ಅಂದ್ರೆ ಗೊತ್ತಾಗ್ತದ. ಆಯ್ತು ಹೇಳಿ. ಇರ್ಬೇಕು ನಿಮ್ಮಂತವ್ರ ಜಾತಿ ಚಂದ ಆಗ್ತದ. ಅದಕ್ಕ ತಮ್ಮ ಪಲ್ಲ ಪಲ್ಲ ಗಟ್ಟಿ ಒಳಗೆ ಬ್ಯಾಸ್ರಿಗೆ ಸೊಟ್ಟಿಗೆ ಬಂದೆ ನನ್ನ ಮನದಾಗ ಮನೆ ಮಾಡಿ ಉಳಿದೆ ಬರುತ್ತೆ ನನ್ನ ಹಾಗೆ ಕಾಪಾಡ್ತೀನಿ ಮಾಡಿದೆ. ಇದು ಪ್ರಶ್ನೆ ಸಂದದ. ನಿಮ್ಮ ದುಡ್ಡು ಅವ್ರ ಕೈಯಾಗ, ಅವ್ರ ದುಡ್ಡು ನಿಮ್ಮ ಕೈಯಾಗ. ನಾವು ಎರಡು ಮೇಳವ್ರ ಗಂಡ್ಮಕ್ಳು ಹೋಗ್ತೀವಿ ಊರಿಗೆ. ಅದಕ್ಕ ತಮ್ಮ ಇರ್ಲಿ ಚಾಲಟ್ಟಿ ಅವರಿಗೆ ಹೇಳ್ರ ಕಾಲೇಜಕ್ಕ ನಮ್ಮೂರಿಗೆ ಬಂದಿ ನಮ್ಮೂರಿ ನಕ್ಕಿ ನಮ್ಮೂರಿಗೆ ಬಂದಿ ನಮ್ಮೂರಿ ನಕ್ಕಿ ಆಯುರ್ವೇದಕ್ಕೆ ಆಕಾಶದ ಚುಕ್ಕಿ ಆಯುರ್ವೇದಕ್ಕೆ ಮಹಾರಾಷ್ಟ್ರದ ಹಕ್ಕಿ
ಯಾವ ಸೊಲ್ಲಾಪುರ ಜಿಲ್ಲೆ ಸೊಲ್ಲಾಪುರ ತಾಲೂಕಿನ ಹೊಸೂರು ಗ್ರಾಮದ ನಮ್ಮ ತಂಗಿ ರಾಧಾಕರ್ ಮೇಣವರಾದಂತವ್ರು ಇವರಾದ್ರು ಒಂದು ಪೇಟ ಒಂದು ಹೂವಿನ ಮಾರಿ 150 ರೂಪಾಯಿಗಳ ಕಣೆ ಕೊಟ್ಟಿದ್ದಾರೆ. ಅವ್ರ ಸಂಘ ಅವ್ರ ಜಗತ್ತಿನಲ್ಲಿ ಕೀರ್ತಿ ಶಾಲೆಯ ಮೇಲೆ ತಿಳ್ಕೊಂಡು ಅಮೋಕ್ಷದ ಪದದಲ್ಲಿ ಬೇಡಿಕೆರು. ಯಾವ ಅರಕೇರಿ ಗ್ರಾಮದ ಅಮೋಕ್ಷೇಶ್ವರ ಗತ್ತಿಗೆ ಪೂಜಾರಿಗಳಾದಂತವ್ರು ಯಾವ ಸಿದ್ದಪ್ಪಣ್ಣ ಅಂಶದ ಒಡೆಯರ ಇವರಾದ್ರು 101 ರೂಪಾಯಿಗಳ ಕಣಿ ಕೊಟ್ಟಿರ್ತಾರೆ. ಯಾಕಪ್ಪ ಅಂದ್ರ ಈ ಲಕ್ಷ್ಮಿ ಮೇಲೆ ಎಲ್ಲಿ ನಾಡಿ ಮೇಲೆ ಹೋದ್ರು ಹಿಂದೆ ಬೆಂಬಲವಾಗಿರ್ತಕ್ಕಂಥ ಅಣ್ಣತಮ್ಮರು ಇವತ್ತಿನ ದಿವಸ ಲಕ್ಷ್ಮಿ ಮೇಳಿಗೆ ಹೋಗಿ ಮುಟ್ಲಿ ಅಂತ ತಿಳ್ಕೊಂಡು 101 ರೂಪಾಯಿಗಳ ಕಣಿ ಕೊಟ್ಟಿರ್ತಾರ. ಅಂತ ಗುರು ಹಿರಿಯರ ಆಶೀರ್ವಾದ ಸದಾ ಲಕ್ಷ್ಮಿ ಮೇಳಿಗಿರ್ಲಿ ಅಂತ ತಿಳ್ಕೊಂಡು ಗುರುವಿನ ಪಾದದಲ್ಲಿ ಬೇಡಿಕೆರು. ಯಾವ ಕುಮಾರ ಪೂಜಾರಿ ಇವರಾದ್ರು 101 ರೂಪಾಯಿಗಳ ಕಣಿ ಕೊಟ್ಟಿರ್ತಾರ. ಯೋಗಿನಾಥ ಮೋಕ್ಷದ ಸಿರಿಸಂಪತ್ತು ಕೊಟ್ಟು ಕಾಪಾಡಲಿ ಅಂತ ತಿಳ್ಕೊಂಡು ಗುರುವಿನ ಪಾದದಲ್ಲಿ ಬೇಡಿಕೆರು. ಅದರಂತೆ ಯಾವ 10, 20, 50, 101 ರೂಪಾಯಿಗಳ ಕಣಿ ಕೊಟ್ಟಂತ ಮಾನ್ಯರಿಗೆ ನನ್ನಪ್ಪ ಯೋಗಿನಾಥ ಮೋಕ್ಷದ ಆಡು ಮಕ್ಕಳು ಕೊಂಡಿ ತೂಗ ತೊಟ್ಟಿಲ್ ಕೊಳ್ಳಿ ಅಂತ ತಿಳ್ಕೊಂಡು ಗುರುವಿನ ಪಾದದಲ್ಲಿ ಬೇಡಿಕೆರು. ಸಮರ್ಥನ ಪೂಜಾರಿ ಇವರಾದ್ರು ನಿನಗೆ ಇವರಾದ್ರು 10 ರೂಪಾಯಿಗಳ ಕಣಿ ಕೊಟ್ಟಿರ್ತಾರೆ. ನನ್ನಪ್ಪ ಯೋಗಿನಾಥ ಮೋಕ್ಷದ 10 ಕೈಲಿ ಕೊಟ್ಟು ಕಾಪಾಡಲಿ ಅಂತ ತಿಳ್ಕೊಂಡು ಗುರುವಿನ ಪಾದದಲ್ಲಿ ಬೇಡಿಕೆರು. ಮಾಧುಲಿಂಗ ಡೊಳ್ಳಿನ ಗಾಯನ ಸಂಘ ಸಾಕಿನ ಬೊಂದಲಿಗೆ ಗ್ರಾಮದ ಹಿರಿಯರಂತವ್ರು 51 ರೂಪಾಯಿಗಳ ಕಣಿ ಕೊಟ್ಟಿರ್ತಾರೆ. ಅವ್ರ ಸಂಘ ಅವ್ರ ಜಗತ್ತಿನಲ್ಲಿ ಕೀರ್ತಿ ಶಾಲೆಯಾಗಿ ಬರಲಿ ಅಂತ ತಿಳ್ಕೊಂಡು ಮೋಕ್ಷದ ಪಾದದಲ್ಲಿ ಬೇಡಿಕೆರು.